ನಮಸ್ಕಾರ ಸ್ನೇಹಿತರೆ, ಸ್ವತ್ತುವಾಣಿಗೆ ಸ್ವಾಗತ. ನಾನು ಕಾರ್ತಿಕ್. ಬಿಹಾರ್, ಗುಜರಾತ್ ಮತ್ತು ಮಧ್ಯಪ್ರದೇಶಕ್ಕೆ ಸಂಬಂಧಪಟ್ಟಂತೆ 3 ಕ್ಷೇತ್ರಗಳ ಉಪಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಇದರಲ್ಲಿ ಅತಿ ಹೆಚ್ಚು ಕುತೂಹಲವನ್ನು ಹೆಚ್ಚಿಸಿದಂತಹ ಕ್ಷೇತ್ರ ಬಿಹಾರದ ಬಂಕೀಪುರ. ಇಲ್ಲಿ ನೇರವಾಗಿ BJP ಮತ್ತು ಜನಸ್ವರಾಜ್ ಪಕ್ಷದ ಪ್ರಶಾಂತ್ ಕಿಶೋರ್ ಅವರ ನಡುವೆ ಹಣಾಹಣಿ ಇತ್ತು. ಕೊನೆಗೂ ಕೂಡ ಪ್ರಶಾಂತ್ ಕಿಶೋರ್ 10,000 ಮತಗಳ ಅಂತರದಿಂದ ತಮ್ಮ ಮೊದಲ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಯಾರೀ ಪ್ರಶಾಂತ್ ಕಿಶೋರ್? ಕೆಲವರಿಗೆ ಗೊತ್ತಿರುತ್ತೆ, ಅವರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಬಂಕೀಪುರ ಯಾಕೆ ಇಷ್ಟು ಕುತೂಹಲವನ್ನು ಹೆಚ್ಚಿಸಿದಂಥ ಕ್ಷೇತ್ರ, ಅಲ್ಲಿ BJP ಸೋತಿರುವಂಥದ್ದು ಇಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇರೋದು ಯಾಕೆ ಅಂತ ಕೇಳಿದ್ರೆ, ಪ್ರಸ್ತುತವಾಗಿ ಬಿಹಾರದಲ್ಲಿ NDA ಮೈತ್ರಿಕೂಟ ಭರ್ಜರಿಯಾದಂಥ ಗೆಲುವನ್ನು ಪಡೆದುಕೊಂಡು ಅಧಿಕಾರದಲ್ಲಿದೆ. ಚುನಾವಣಾ ಫಲಿತಾಂಶ ಬಂದು ಇನ್ನೇನು 1 ವರ್ಷವೂ ಕೂಡ ಆಗಿಲ್ಲ. ಕಳೆದ ನವೆಂಬರ್ ತಿಂಗಳ 3ನೇ ವಾರದಲ್ಲಿ ಫಲಿತಾಂಶ ಹೊರಬಂದಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಬಂಕೀಪುರ ಕ್ಷೇತ್ರ ರಚನೆಯಾದಾಗಿನಿಂದಲೂ ಕೂಡ 2008ರಲ್ಲಿ ಕ್ಷೇತ್ರ ರಚನೆ ಆಗುತ್ತೆ. ಅಲ್ಲಿಂದ ಇಲ್ಲಿಯ ತನಕ ಸತತ 3 ಬಾರಿ BJPನೇ ಅಲ್ಲಿ ಗೆಲುವನ್ನು ಸಾಧಿಸಿರುತ್ತೆ. ಅದರಲ್ಲೂ ಯಾರು? ಪ್ರಸ್ತುತ BJP ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ರವರ ಸ್ವಕ್ಷೇತ್ರ. ಅವರ ರಾಜೀನಾಮೆಯಿಂದ ಯಾವಾಗ ಅವರು ರಾಷ್ಟ್ರ ರಾಜಕಾರಣಕ್ಕೆ ಬಂದರು, BJPಯ ರಾಷ್ಟ್ರಾಧ್ಯಕ್ಷರಾದರು, ಆಗ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಆಗ ತೆರವುಗೊಂಡಿದ್ದಂತಹ ಬಂಕೀಪುರ ಕ್ಷೇತ್ರ ಈಗ ಜನಸ್ವರಾಜ್ ಪಕ್ಷದ ಪಾಲಾಗಿದೆ, ಪ್ರಶಾಂತ್ ಕಿಶೋರ್ ಅವರ ಪಾಲಾಗಿದೆ. ಇನ್ನು ಪ್ರಶಾಂತ್ ಕಿಶೋರ್ ಅವರ ವಿಚಾರಕ್ಕೆ ಬರೋಣ. ಪ್ರಶಾಂತ್ ಕಿಶೋರ್ 2014ರಲ್ಲಿ ಕೇಂದ್ರದಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದಂಥವರು. ಚುನಾವಣಾ ರಾಜಕೀಯ ಚಾಣಕ್ಯ ಅಂತಲೇ ಇವರಿಗೆ ಕರೆಯಲಾಗುತ್ತೆ. ನಂತರ ಬೇರೆ ಬೇರೆ ಕಾರಣಗಳಿಂದ ನರೇಂದ್ರ ಮೋದಿ ಅವರಿಂದ ದೂರ ಆದರು. TMC, DMK ಸೇರಿದಂತೆ ಹಲವು ಪಕ್ಷಗಳಿಗೆ ಚುನಾವಣಾ ಸ್ಟ್ರಾಟಜಿಸ್ಟ್ ಆಗಿ ಕೆಲಸ ಮಾಡಿದ್ದಾರೆ. 2019ರ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ TMCಗಾಗಿ ಕೆಲಸ ಮಾಡಿದ್ದಾರೆ. 2024ರಲ್ಲಿ ಇವರು ಜನಸ್ವರಾಜ್ ಅಂತ ಪಕ್ಷವನ್ನು ಕಟ್ಟಿದ್ರು. 25ರ ಚುನಾವಣೆಯಲ್ಲಿ ಬಿಹಾರದಿಂದ ಸ್ಪರ್ಧೆ ಮಾಡಿದ್ರು. ಅಂಥದ್ದೇನು ವೋಟ್ ಶೇರನ್ನು ಕೂಡ ಪಡೆದುಕೊಂಡಿಲ್ಲ, ಸ್ಥಾನವೂ ಕೂಡ ಪಡೆದುಕೊಂಡಿಲ್ಲ. ಅವರೂ ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಿರಲಿಲ್ಲ. ಈ ಉಪಚುನಾವಣೆಯಲ್ಲಿ ಸ್ವತಃ ಪ್ರಶಾಂತ್ ಕಿಶೋರ್ ಅವರೇ ಬಂಕೀಪುರದಿಂದ ನಿಂತು ಗೆದ್ದಿದ್ದಾರೆ. ಇನ್ನು ಈ ಬಂಕೀಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಕಾಕ್ರೋಚ್ ಜನತಾ ಪಕ್ಷ ಇದೆಯಲ್ಲ, ಕಾಕ್ರೋಚ್ ಜನತಾ ಪಕ್ಷವು ಕೂಡ ತಮ್ಮ ಕ್ಯಾಂಡಿಡೇಟನ್ನು ಹಾಕ್ತಾರೆ ಅಂತ ಒಂದು 3-4 ತಿಂಗಳ ಹಿಂದೆ ಚರ್ಚೆ ಆಗ್ತಾಯಿತ್ತು. ಅದಲ್ಲಿಗೆ ನಿಂತೋಯ್ತು. ಒಟ್ಟಾರೆಯಾಗಿ ಇದು ಬಂಕೀಪುರದ BJPಯ ಸೋಲು. ನಿತಿನ್ ನಬೀನ್ ಸೇರಿದಂತೆ ರಾಷ್ಟ್ರ BJP ಸೇರಿದಂತೆ ಅಲ್ಲಿನ BJPಗೂ ದೊಡ್ಡ ಮಟ್ಟಿಗಿನ ಮುಖಭಂಗ ಆಗಿರುವಂಥದ್ದು. ತರಿಸ್ಕೊಳ್ತಾರೆ ಯಾಕೆ ಸೋಲಿಗೆ ಕಾರಣ ಆಯಿತು ಅಂತ. ಈಗ ಮೇಲ್ನೋಟಕ್ಕೆ ಗಮನಿಸಬೇಕಾಗಿರುವಂಥದ್ದು, ಇಲ್ಲಿ ಬಂಕೀಪುರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪ್ರಚಾರವನ್ನು ಮಾಡಿ ಅಟೆನ್ಷನನ್ನು ಗಳಿಸ್ಕೊಂಡಿದ್ದಂಥದ್ದು ಪ್ರಶಾಂತ್ ಕಿಶೋರ್ ಅಂತೇಳಿ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ 1 ವರ್ಷ ಆಗಿಲ್ಲ ಬಿಹಾರದಲ್ಲಿ ಸರ್ಕಾರ BJPಯದ್ದು ಬಂದು, ಭದ್ರಕೋಟೆ ಆಗಿದ್ದಂತಹ ಕ್ಷೇತ್ರವನ್ನೇ BJP ಕಳೆದುಕೊಂಡಿದೆ. ಇದು ಬಿಹಾರದ BJP ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ಬಂದು 1 ವರ್ಷ ಆಗಿಲ್ಲ, ಆಗಲೇ ಈ ರೀತಿಯಾದಂಥ ಆ್ಯಂಟಿ ಇನ್ಕಂಬೆನ್ಸಿ ಅಲ್ಲಿ ಏನಾದರೂ ಇದೆಯಾ ಅನ್ನೋದರ ಸೂಚನೆಯೂ ಕೂಡ ಇದಾಗುತ್ತೆ. ಇನ್ನು ಗುಜರಾತ್ನ ಕಡೆ ಹೋಗೋಣ. ಇದೇನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಏನಲ್ಲ. ಮಂಜಾಲ್ಪುರ್ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆದಿತ್ತು. ಅಲ್ಲಿ ಸತೀಶ್ ಪಾಟೀಲ್ BJPಯಿಂದ ಗೆಲುವನ್ನು ಸಾಧಿಸಿದ್ದಾರೆ. ಇನ್ನುಳಿದಂತೆ ಕಾಂಗ್ರೆಸ್ನ ಅಭ್ಯರ್ಥಿ ಸೋಲನ್ನು ಕಂಡಿದ್ದಾರೆ. ನೇರ BJP ಮತ್ತು ಕಾಂಗ್ರೆಸ್ನ ನಡುವೆ ಫೈಟ್ ಇತ್ತು. ಗುಜರಾತ್ನಲ್ಲಿ BJP ಸರ್ಕಾರ ಇದೆ. ಪುನಃ BJP ಒಂದು ಉಪಚುನಾವಣೆಯನ್ನು ಗೆದ್ದಿದೆ. ಅಲ್ಲಿ ಈ ಹಿಂದೆಯೂ ಕೂಡ ಆ ಕ್ಷೇತ್ರದಲ್ಲಿ ಈ ಹಿಂದೆ BJP ಗೆದ್ದಿತ್ತು. ಈಗಲೂ ಕೂಡ ಈ ಉಪಚುನಾವಣೆ ಫಲಿತಾಂಶದಲ್ಲೂ BJP ಗೆದ್ದಿದೆ. ಇನ್ನು ಮಧ್ಯಪ್ರದೇಶ BJP ಅಧಿಕಾರದಲ್ಲಿರುವಂಥ ರಾಜ್ಯ. ಈಗ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ. ಈ ಹಿಂದೆ ಈ ದಾಟಿಯಾ ವಿಧಾನಸಭಾ ಕ್ಷೇತ್ರ ಇದು. ಈ ಹಿಂದೆ ಇಲ್ಲಿ ಕಾಂಗ್ರೆಸ್ಸೇ ಗೆದ್ದಿತ್ತು. ಪುನಃ ಈಗ ಕಾಂಗ್ರೆಸ್ಸು ಅಲ್ಲಿ ಗೆಲುವನ್ನು ಸಾಧಿಸಿದೆ. ಜ್ಞಾನಶ್ಯಾಮ್ ಸಿಂಗ್ ಕಾಂಗ್ರೆಸ್ಸಿಂದ ಗೆದ್ದಿದ್ದಾರೆ. ಅಶುತೋಷ್ ತಿವಾರಿ BJPಯಿಂದ ಸೋಲನ್ನು ಕಂಡಂತಹ ಅಭ್ಯರ್ಥಿ. ಒಟ್ಟಾರೆಯಾಗಿ ಈ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಬಹಳ ಪ್ರಮುಖವಾಗಿ ಇಂಟ್ರೆಸ್ಟಿಂಗ್ ಆಗಿ ಇಡೀ ರಾಷ್ಟ್ರದಾದ್ಯಂತ ಈಗ ಸದ್ದನ್ನು ಮಾಡ್ತಾ ಇರುವಂಥ ಕ್ಷೇತ್ರ ಬಂಕೀಪುರ ವಿಧಾನಸಭಾ ಕ್ಷೇತ್ರ. ಹೇಳೋದೇ ಆದರೆ ಅತಿ ಹೆಚ್ಚು ಕುತೂಹಲವನ್ನು ಹೆಚ್ಚಿಸಿದಂಥದ್ದು ಬಂಕೀಪುರ. ಈಗ BJP ಯಾವ ರೀತಿಯಾದಂತಹ ತಂತ್ರಗಾರಿಕೆಯನ್ನು ರೂಪಿಸುತ್ತೆ,
ಸೋಲನ್ನು ಸೋತಿದ್ದಾಗಿದೆ. ಈಗ 10,000 ಮತಗಳ ಅಂತರದಿಂದ ಅಂತ ಸದ್ಯಕ್ಕೆ ಇರುವಂಥ ಮಾಹಿತಿ. ಯಾರ್ಯಾರು ಎಷ್ಟು ಮತಗಳನ್ನು ಪಡೆದುಕೊಂಡಿದ್ರು ಅನ್ನುವಂಥದ್ದರ ಪಟ್ಟಿ ಈಗ ಸಿಗ್ತಾ ಇಲ್ಲ. ಇದು BJPಗೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಹಿನ್ನಡೆ. ಈ ಬಂಕೀಪುರದ ಸೋಲು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಒಳಗಾಗ್ತಾ ಇದೆ. BJPಯ ಸೋಲು ಯಾಕಂತ ಹೇಳಿದ್ರೆ ಪ್ರಸ್ತುತ ರಾಷ್ಟ್ರೀಯ ಅಧ್ಯಕ್ಷರ ಸ್ವಕ್ಷೇತ್ರ ಇದು. ಯಾವುದೋ BJP ಹಿಂದೆ ಯಾವುದೋ MLA ಗೆದ್ದಿದ್ರು, ಈಗ ಅಲ್ಲಿ BJP ಸೋತಿದೆ ಅಂದರೆ ಯಾಕೆ ಸೋಲ್ತು ಅನ್ನೋದ್ರ ಬಗ್ಗೆ ಸಣ್ಣ ಪ್ರಮಾಣದ ಚರ್ಚೆ ನಡೆಯುತ್ತೆ. ಈಗ ಪ್ರಸ್ತುತ ರಾಷ್ಟ್ರ ಅಧ್ಯಕ್ಷರಾದಂತಹ ಸ್ವಕ್ಷೇತ್ರ ಸತತ 15 ವರ್ಷಗಳಿಂದ ಗೆದ್ದಂಥ ಕ್ಷೇತ್ರ ಯಾವ ರೀತಿಯಾಗಿ ಸೋಲಾಯಿತು, ಅದು ಪ್ರಶಾಂತ್ ಕಿಶೋರ್ ಅವರು ಎದುರು. ಪ್ರಶಾಂತ್ ಕಿಶೋರ್ ಅವರು ಮೊಟ್ಟ ಮೊದಲ ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾ ಇರುವಂಥದ್ದು, 10,000ಗಳ ಲೀಡ್ನಿಂದ ಗೆದ್ದಿದ್ದಾರೆ. ಯಾಕೆ ಈ ರೀತಿಯಾದಂತಹ ಸೋಲನ್ನು BJPಯಲ್ಲಿ ಕಾಣುತ್ತೋ ಅನ್ನೋದ್ರ ಬಗ್ಗೆ ನಿಜವಾಗ್ಲೂ BJP ವಿಮರ್ಶೆಯನ್ನು ಮಾಡ್ಕೊಳ್ಳುತ್ತೆ. ಒಟ್ಟಾರೆಯಾಗಿ ಹೇಳೋದೇ ಆದರೆ ಬಂಕೀಪುರ ಕ್ಷೇತ್ರ ಬಿಹಾರದ BJPಗೆ ಒಂದು ರೀತಿ ಎಚ್ಚರಿಕೆ ಗಂಟೆ. ಯಾಕೆಂತ ಹೇಳಿದ್ರೆ ಕಳೆದ ಬಾರಿ ಅಂದರೆ ನವೆಂಬರ್ನಲ್ಲಿ ಬಂದಂತಹ ಜನರಲ್ ಎಲೆಕ್ಷನ್ ರಿಸಲ್ಟ್ನಲ್ಲಿ BJP ಮತ್ತು JDU LJP ಎಲ್ಲರೂ ಸೇರಿ 202ರ ಸಂಖ್ಯೆನ ದಾಟಿದ್ರು. ಸರಳ ಬಹುಮತ ಅಲ್ಲ, ಲ್ಯಾಂಡ್ ಸ್ಲೈಡ್ ವಿಕ್ಟರಿಯನ್ನು ಪಡೆದುಕೊಂಡಿದ್ರು. 6-7 ತಿಂಗಳಾಗಲೇ ಒಂದು ಆ್ಯಂಟಿ ಇನ್ಕಂಬೆನ್ಸಿಯ ಸೂಚನೆ ಸಿಗ್ತಾ ಇದೆಯಾ? ಅಲ್ಲಿ ಆ್ಯಂಟಿ ಇನ್ಕಂಬೆನ್ಸಿಯ ಸೂಚನೆ ಸಿಗ್ತಾ ಇದೆಯಾ? ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿ ಗೆಲುವನ್ನು ಸಾಧಿಸಿ ಈಗ BJP ತನ್ನ ವಶಕ್ಕೆ ಪಡೆದುಕೊಂಡ ರೀತಿಯಲ್ಲಿ ಅಂದರೆ ಸಾಮ್ರಾಟ್ ಚೌಧರಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ. ಅದೇನಾದರೂ ಎಫೆಕ್ಟ್ ಆಯಿತಾ? BJP ಮುಖ್ಯಮಂತ್ರಿ ಇದ್ದಾರೆ. ಆರಂಭಿಕವಾಗಿ ಚುನಾವಣೆ ಗೆದ್ದ ನಂತರ ನಿತೀಶ್ ಕುಮಾರ್ ಅವರು ಅಧಿಕಾರವನ್ನು ಸ್ವೀಕರಿಸಿದರು. ಒಂದು 3-4 ತಿಂಗಳ ಹಿಂದೆ ಅಂದರೆ ಈ ಪಂಚರಾಜ್ಯಗಳ ಚುನಾವಣೆಗೂ ಮುನ್ನ ಸಾಮ್ರಾಟ್ ಚೌಧರಿಯವರನ್ನ ಮುಖ್ಯಮಂತ್ರಿ ಮಾಡಿದ್ರು. ಅದು ಜಾತಿಗಳ ಲೆಕ್ಕಾಚಾರ, ಉತ್ತರ ಪ್ರದೇಶ ಚುನಾವಣೆ ಎಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಅದೇನಾದರೂ ಎಫೆಕ್ಟ್ ಆಯಿತಾ? ಅಥವಾ ಬಂಕೀಪುರ ಕ್ಷೇತ್ರದಲ್ಲಿ BJP ಪ್ರಚಾರ ಕಡಿಮೆ ಮಾಡ್ತಾ, ಸಂಘಟನೆ ಏನಾದರೂ ಕಡಿಮೆ ಆಗಿತ್ತಾ? ಇವೆಲ್ಲದರ ವಿಚಾರ ಕೂಡ BJP ಚರ್ಚೆ ಮಾಡುತ್ತೆ. ಉಳಿದಂತೆ ಗುಜರಾತ್ ಮತ್ತು ಮಧ್ಯಪ್ರದೇಶದಲ್ಲಿ ಈ ಹಿಂದೆ ಗೆದ್ದಂತಹ ಪಕ್ಷಗಳೇ ತಮ್ಮ ಕ್ಷೇತ್ರಗಳನ್ನು ಮತ್ತೊಮ್ಮೆ ಗೆದ್ದಿದ್ದಾರೆ. ಅದೇನಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗುವಂಥದ್ದಲ್ಲ. ಈ ಸುದ್ದಿಯನ್ನು ತೆಗೆದುಕೊಂಡಿದ್ದೇ ಬಂಕೀಪುರದಲ್ಲಿ BJP ಸೋಲನ್ನು ಕಂಡಿದೆ ಅಂತ. ಅಲ್ಲಿ ಒಂದು ವೇಳೆ BJP ಗೆಲುವನ್ನು ಸಾಧಿಸಿದರೆ ನಮ್ಮ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಹೈ ಡ್ರಾಮಾ ನಡೀತಾ ಇದೆ. ಅದರ ಬಗ್ಗೆ ಸುದ್ದಿಯನ್ನು ಕೊಡ್ತಾ ಇದ್ವಿ. ಒಟ್ಟಾರೆಯಾಗಿ ಬಂಕೀಪುರ BJPಗೆ ದೊಡ್ಡ ಮಟ್ಟದ ಮುಖಭಂಗ ಆಗಿದೆ. ನಮಸ್ಕಾರ.